ನಮಸ್ತೆ ಸುರೇಶ್ ಬಾಬು ಸರ್. ಸರ್ ನಮಸ್ತೆ. ತುಂಬಾ ದಿನ ಆಯ್ತು ಸರ್ ಮೀಟ್ ಮಾಡಿ. ಬಹಳ ದಿನ ಆಯ್ತು. ಯಾಕೆ ಸರ್? ಹಿಂಗೆ ಸರ್ ಸ್ವಲ್ಪ ವರ್ಕ್ ಪ್ರೆಷರ್ ಇಂದ ಸ್ವಲ್ಪ ಬ್ಯುಸಿ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೊಂದು ಟೈಮ್ ಕೊಡ್ತಾ ಇರೋದಕ್ಕೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಯಾವುದ್ರ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀರಾ ಸರ್? ಮನೆ ಓಡಿಸೋದಕ್ಕೆ ಒಂದು ಪೆನಾಯಿಲ್ ಅಥವಾ ಬೇರೆ ಏನಾರ ಒಂದು ಲಿಕ್ವಿಡ್ ಬಳಸ್ತಾ ಇರ್ತಾರಲ್ವಾ ಸರ್? ಹೌದು ಸರ್. ಅದ್ರಲ್ಲಿ ನಮ್ಮಲ್ಲಿ ಸಿಗೋವಂಥದ್ದು ಮನೆ ಒರೆಸೋದಕ್ಕೆ, ಬಾತ್ರೂಮ್ಗೆ ಯೂಸ್ ಮಾಡೋಕ್ಕೆ, ಅಂದರೆ ಈಗ ಕ್ಲೀನಿಂಗ್ ಪರ್ಪಸ್ಗೆ ಏನು ಉಪಯೋಗಿಸ್ತಿದ್ದೀವಿ ಅದನ್ನ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಜಸ್ಟ್ ಎ ಮಿನಿಟ್ ಸರ್. ಈಗ ಮನೆ ಒರೆಸೋದಕ್ಕೆ ಕಾಮನ್ ಆಗಿ ಹೊರಗಡೆ ಯಾವುದು ಬಳಸ್ತಾ ಇದಾರೆ ಅಂತ ಅವ್ರವ್ರ ಇಚ್ಛೆ ಇರೋ ಅಂಥದ್ದು ಬೇರೆ ಬೇರೆ ಬಳಸ್ತಾ ಇರ್ತಾರೆ. ಯಾವುದು ಅಂತ ನಾವು ಹೇಳೋದು ಬೇಡ. ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತೇವೆ, ಜರ್ಮ್ಸ್ ಕ್ಲೀನ್ ಮಾಡ್ತದೆ ಇಲ್ವಾ? ಮನೆಯಲ್ಲಿ ಮನೆ ಒರೆಸೋದೇನಕ್ಕೆ ಸರ್? ಜರ್ಮ್ಸ್ ಕ್ಲೀನ್ ಮಾಡಲಿ, ಈಗ ನೀಟಾಗಿರಲಿ. ಹೌದು ಸರ್. ಬೇರೆ ಯಾವುದೇ ಕ್ರಿಮಿಗಳು ಬರದಾಗಿರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಮನೆ ಕ್ಲೀನ್ ಮಾಡ್ತಾರೆ, ಒರೆಸ್ತಾರೆ. ನಾವು ಒರೆಸ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಕ್ರಿಮಿಗಳು ಕ್ಲೀನ್ ಮಾಡ್ತಿದೆ ಅನ್ನೋದು ಚೆಕ್ ಮಾಡೋಣ ಅಂತ. ಈಗ ಮನೆಯಲ್ಲಿ ಆ ಜರ್ಮ್ಸ್ ತಗೊಂಬಂದು ಟೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಜರ್ಮ್ಸ್ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಬ್ಲೂ ಬಳಸ್ತೀನಿ ಸರ್, ಉಜಾಲ ಬಳಸ್ತೀನಿ. ಉಜಾಲ ಯಾಕೆ ಅಂತಂದರೆ ಅದರಲ್ಲಿ ಜರ್ಮ್ಸ್ ಇರುತ್ತೆ, ಬ್ಯಾಕ್ಟೀರಿಯಾ ಇರುತ್ತೆ. ಈಗ ಬ್ಯಾಕ್ಟೀರಿಯಾ, ಈಗ ನಾವು ಮನೆಯಲ್ಲಿರೋದು ಬ್ಯಾಕ್ಟೀರಿಯಾ ತೆಗೆದು ಹಾಕೋಕ್ಕಾಗಲ್ಲ, ಅದಕ್ಕೆ ನಾವು ಲಿಕ್ವಿಡ್ ಬ್ಲೂ ಹಾಕ್ತಿದ್ದೀನಿ. ಬ್ಲೂ ಈಗ ಬ್ಯಾಕ್ಟೀರಿಯಾ ಅಂತಂದಾಗ ಬ್ಯಾಕ್ಟೀರಿಯಾ ಗುಡ್ ಆಗಲಿ ಬ್ಯಾಡ್ ಆಗಲಿ ಬ್ಯಾಕ್ಟೀರಿಯಾನೇ ಅಲ್ವಾ ಸರ್? ಹಾಗಾಗಿ ನಾನು ಒಂದು ಬ್ಲೂ ಬಳಸ್ಕೊತೀನಿ. ಈಗ ಒಂದು ಲೋಟಕ್ಕೆ ನೀರು ಹಾಕೋತೀನಿ ಸರ್. ಓಕೆ ಸರ್, ನೀರು ಹಾಕಿದ್ದೀನಿ. ನೀರಿಗೆ ನಾನು ಬ್ಲೂ ಹಾಕಿದ್ದೀನಿ ಸರ್. ಬ್ಲೂ ಯಾಕೆ ಅಂತಂದರೆ ಉಜಾಲ ಹಾಕ್ತಿದ್ದೀನಿ. ಉಜಾಲ ಹಾಕಿದ್ದೀನಿ ಅಂತಂದರೆ ಬ್ಯಾಕ್ಟೀರಿಯಾ ಇರುತ್ತೆ ಇದರಲ್ಲಿ. ನೆಲದಲ್ಲಿ ಏನು ಬ್ಯಾಕ್ಟೀರಿಯಾ ಇರುತ್ತೋ ಆ ಬ್ಯಾಕ್ಟೀರಿಯಾ ತರ ನೀವು ಉಜಾಲನ ಹಾಕ್ತಾ ಇದ್ದೀರಿ. ಹೌದು ಸರ್, ಯಾಕೆ ನೆಲದಲ್ಲಿರೋ ಬ್ಯಾಕ್ಟೀರಿಯಾ ತೆಗೆದು ಹಾಕೋಕ್ಕಾಗಲ್ಲ, ಕಾಣಿಸೋದು ಇಲ್ಲ. ಹೌದು, ಬ್ಯಾಕ್ಟೀರಿಯಾ ಹಾಕ್ತಿದ್ದೀನಿ ಅಂದ್ರೆ ಬ್ಯಾಕ್ಟೀರಿಯಾ ಗುಡ್ ಆಗಲಿ ಬ್ಯಾಡ್ ಆಗಲಿ ಬ್ಯಾಕ್ಟೀರಿಯಾ. ಯಾಕೆ ಅಂದ್ರೆ ಗುಡ್ ಬ್ಯಾಡ್ ಅಂತ ಹೇಳ್ತಿದೀವಿ ಅಂದ್ರೆ ನೀಲಿ ಉಜಾಲದಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ನಾವು ಬಿಳಿ ಬಟ್ಟೆಗೆ ಬಳಸ್ಕೊಳ್ತೀವಿ. ಹೌದು, ಒಳ್ಳೆ ಗುಡ್ ಫೀಲ್ ಆಗುತ್ತೆ. ಹೌದು, ಹಂಗಂತ ಕೆಳಗಡೆ ಇರೋಂಥ ಬ್ಯಾಕ್ಟೀರಿಯಾ ಅದು ಒಳ್ಳೇದಲ್ಲ. ಹೌದು ಸರ್, ಅದು ಕ್ರಿಮಿಗಳು ಕಾಯಿಲೆ ತರೋ ಅಂಥವು. ಈಗ ಎರಡಕ್ಕೂ ಉಜಾಲ ಹಾಕ್ಬಿಟ್ಟು 2 ಗ್ಲಾಸ್ ಹಾಕೊಂಡಿದ್ದೀನಿ. ಒಂದು ಗ್ಲಾಸ್ಗೆ ನಾನು ಬೇರೆ ಕಡೆದು ಕ್ಲೀನಿಂಗ್ ಲಿಕ್ವಿಡ್ ಹಾಕ್ತಿದ್ದೀನಿ ಸರ್. ಲಿಕ್ವಿಡ್ ಅಂತಂದ್ರೆ ಕಾಮನ್ ಆಗಿ ಒಂದು ಬಕೆಟ್ಗಾಗ್ಲಿ ಅಥವಾ ಒಂದು ಲೋಟಕ್ಕಾಗಲಿ ಎಷ್ಟು ಬಳಸ್ತಾರೆ? ನಾನು ಒಂದು ಲೋಟಕ್ಕೆ 1 ಮುಚ್ಚಳ ಬಳಸ್ತಿದ್ದೀನಿ. ಹೊರಗಡೆನೂ 1 ಬಕೆಟ್ 1 ಮುಚ್ಚಳ ಬಳಸ್ತಾರೆ ಸರ್? ಬಳಸ್ತಾರೆ. ಈಗ 1 ಮುಚ್ಚಳ ಹಾಕ್ತಿದ್ದೀನಿ ಸರ್. ನೀವು 1 ಮುಚ್ಚಳ ಹಾಕಿದ್ರೆ ಈಗ ಹಾಕ್ತಿದ್ದೀನಿ. ಈಗ ನಮ್ಮಲ್ಲಿ ಸಿಗೋ ಅಂತ ಕ್ಲೀನಿಂಗ್ ಲಿಕ್ವಿಡ್ ಸ್ಟೆರಿ ಕ್ಲೀನ್ ಅಂತ. ಇದು ನೋಡಿ ಕೆಲವೇ ಹನಿಗಳು ಹಾಕ್ತಿದ್ದೀನಿ. ಓಕೆ, ಗಮನಿಸ್ಕೊಳ್ಳಿ. ಗಮನಿಸ್ತಾ ಸರ್? ಎಸ್ ಸರ್, ಕೆಲವೇ ಹನಿಗಳಿದೆ, ಗಮನಿಸಿ ನೋಡಿ. ಎಸ್ ಸರ್, ಕೆಲವು ಹನಿಗಳು. ಎಸ್ ಸರ್. ಈಗ ನೋಡಿ, ಈಗ ಹೊರಗಡೆದು 1 ಮುಚ್ಚಳ ಹಾಕಿದ್ದೀನಿ, ನಮ್ದು ಒಂದು ಸ್ವಲ್ಪ ಹಾಕಿದ್ದೀನಿ. ಅದು ಕ್ಲೀನ್ ಯಾವ ರೀತಿ ಮಾಡುತ್ತೆ ಅಂತ ಗಮನಿಸ್ಕೊಳ್ಳಿ ಸರ್. ವಾವ್, ಏನ್ ಸರ್ ಇದು ಫುಲ್ಲು ಇದು ಹಾಗೆ ಇದೆ. ಇದೇನ್ ಸರ್ ಫುಲ್ಲು ವೈಟ್ ಆಗ್ಬಿಡ್ತು? ಎಸ್ ಸರ್, ಯಾಕೆಂದ್ರೆ BCA ಫಾರ್ಮುಲಾ ಅನ್ನೋದಿದೆ. BCA ಫಾರ್ಮುಲಾ ಅನ್ನೋದು ಒಂದು ಕೆಲಸ ಮಾಡೋದು ನಮಗೆ. ಯಾಕೆಂದ್ರೆ ಗುಡ್ ಕಂಡೀಷನ್ ಕೆಲಸ ಮಾಡುತ್ತೆ. 7% ಅಬೌವ್ ನಮ್ಮಲ್ಲಿ ಫಾರ್ಮುಲಾ ಇರುತ್ತೆ. ಅದು 7% ಅಬೌವ್ ಇದ್ದಾಗ ಒಳ್ಳೇದು, ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಲ್ಲಿ ಕೆಲವೇ ಹನಿಗಳಲ್ಲಿ ಇದನ್ನ ಬಳಸ್ಕೊಂಡಾಗ ನೀಟಾಗಿ ಆರೋಗ್ಯಪೂರ್ಣವಾಗಿ ಮನೆ ಸ್ವಚ್ಛವಾಗಿರ್ಬೋದು. ಇದನ್ನು ಬಳಸಿದಾಗ ಒಂದು ಒಳ್ಳೆ ಕ್ಲೀನ್ ಮಾಡ್ತಾ ಇರುತ್ತೆ. ಅದು ಹೇಗೆ ಅಂತ ತೋರಿಸ್ತೀನಿ. ಈಗ ಹೊರಗಡೆಯಿಂದ ಬೆಳಗ್ಗೆ ಮನೆ ಒರೆಸಿದರೆ ನೀವು ಹೊರಗಡೆ ಹೋಗಿರ್ತೀರ, ಮಧ್ಯಾಹ್ನ ಊಟಕ್ಕೆ ಬಂದ್ರಿ, ಬ್ಯಾಕ್ಟೀರಿಯಾ ಬಂತು, ಕ್ಲೀನ್ ಮಾಡ್ತು. ಮತ್ತೆ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದ್ರಿ, ಬ್ಯಾಕ್ಟೀರಿಯಾ ಬಂತು, ಕ್ಲೀನ್ ಮಾಡ್ತು. ಹಾಗಾಗಿ ಇದು ಕಲರ್ ಹಾಗೆ ಇದೆಯಲ್ಲ ಸರ್? ಇದು ಕೆಮಿಕಲ್ ಸರ್, ಕಲರ್ ಏಜೆಂಟ್ ನ ಕ್ಲೀನ್ ಮಾಡೋ ಕೆಲಸ ಅಲ್ಲ. ನಾವು ಬ್ಯಾಕ್ಟೀರಿಯಾನ ಕ್ಲೀನ್ ಮಾಡೋ ಅಂತ ನಮ್ದು ಸ್ಟೆರಿ ಕ್ಲೀನ್. ಅಂದ್ರೆ ಕಲರ್ ಇರೋದ್ರಿಂದ ಕಲರ್ ಹಾಗೆ ಉಳ್ಕೊಂಡಿದೆ, ಬಟ್ ಇದು ಬ್ಲೂ ಜರ್ಮ್ಸ್ ಕ್ಲೀನ್ ಮಾಡಿದೆ. ಹೊರಗಡೆ ಕಲರ್ ಏನಿದೆ ಆ ಕಲರ್ ಮಾತ್ರ ಹಾಗೆ ಉಳಿದಿದೆ ಸರ್. ವಾವ್, ಸೂಪರ್ ಸರ್, ಸೂಪರ್. ಯಾಕೆಂದ್ರೆ ಕಲರ್ ಏಜೆಂಟ್ ಅನ್ನ ಕ್ಲೀನ್ ಮಾಡೋದು ನಮ್ಮ ಕೆಲಸ ಅಲ್ಲ. ಅದು ನಾವು ಜರ್ಮ್ಸ್ ಅನ್ನ ಬ್ಯಾಕ್ಟೀರಿಯಾನ ಕ್ಲೀನ್ ಮಾಡುವಂತ ಕೆಲಸ ಬ್ಯಾಕ್ಟೀರಿಯಾ ಕ್ಲೀನ್ ಮಾಡಿದೆ. ಓಕೆ ಸರ್, ಸೂಪರ್ ಸರ್, ಸೂಪರ್. ನಿಜವಾಗ್ಲೂ ಒಂದು ಮನೆಯಲ್ಲಿ ಈಗ ಚಿಕ್ಕ ಮಕ್ಳು ಇರ್ತಾರೆ, ಕೆಳಗಡೆ ಏನೋ ಬಿದ್ದೋಗ್ತಾ ಇರುತ್ತೆ,
ತಗೊಂತಾ ಇರ್ತಾರೆ, ತಿಂತಾ ಇರ್ತಾರೆ. ಎಸ್ ಸರ್. ಸೊ ಅವ್ರಿಗೆ ಈಗ ಮತ್ತೆ ಇನ್ಫೆಕ್ಷನ್ಸ್ ಬರ್ತಾ ಇರುತ್ತೆ, ಪದೇ ಪದೇ ಇನ್ಫೆಕ್ಷನ್ಸ್ ಬರ್ತಾ ಇರುತ್ತೆ. ಹೌದು ಸೊ ಈ ಎಲ್ಲ ಇನ್ಫೆಕ್ಷನ್ಸ್ಗೆ ಕಾರಣ ಸಹ ಈ ಒಂದು ಬ್ಯಾಕ್ಟೀರಿಯಾಸ್ ಆಗಿರುತ್ತೆ. ಆ ಬ್ಯಾಕ್ಟೀರಿಯಾಸ್ ನ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗೋಂತ ಪ್ರಾಡಕ್ಟ್ಸ್ ಕ್ಲಿಯರ್ ಆಗಿ ಕೆಲಸ ಮಾಡಿ ಕ್ಲೀನ್ ಮಾಡ್ತಾ ಇಲ್ಲ. ಎಸ್ ಸರ್. ಸೊ ನಿಮ್ಮ ಒಂದು ವೆರಿ ಕ್ಲೀನ್ ಪ್ರಾಡಕ್ಟ್ ಅದ್ಭುತವಾಗಿ ಕೆಲಸ ಅದ್ಭುತವಾಗಿ ಕ್ಲೀನ್ ಮಾಡಿದೆ ಸರ್. ಈಗ ಇನ್ನೂ ಹೇಳ್ಬೇಕಂತಂದ್ರೆ ಮೊದ್ಲ ಕಾಲದಲ್ಲಿ ಈಗ ಸಗಣಿಯಲ್ಲಿ ನೀರಲ್ಲಿ ನೆನೆ ಒರೆಸ್ಕೊಂತಿದ್ರು, ಚೆನ್ನಾಗಿರ್ತಾ ಇತ್ತು, ಯಾವುದೇ ಕ್ರಿಮಿಕೀಟಗಳು ಬರ್ತಾ ಇರ್ಲಿಲ್ಲ ಸರ್. ಅಷ್ಟೇ ಪ್ರಯೋಜನಕಾರಿಯಾಗಿ ಒಳ್ಳೆ ಬೆನಿಫಿಟ್ ಆಗುತ್ತೆ ಸರ್. ಅಷ್ಟೇ ಕ್ಲೀನ್ ಆಗಿದೆ ಒಂದು ಈ ಫಾರ್ಮುಲಾ, ಅಷ್ಟು ಕೆಲಸ ಮಾಡುತ್ತೆ. ವಾವ್, ಸೂಪರ್ ಸರ್, ಸೂಪರ್. ಈಗ ಸಗಣಿ ಸಾರಿಸಿ ಆ ತರ ಎಲ್ಲ ಮಾಡಕ್ ಆಗೋದಿಲ್ಲ, ಅದ್ರ ಬದಲು ಇದು ನೀಟಾಗಿ ಎಸ್ ಸರ್ ಸಾಯಿಸುತ್ತೆ, ಬ್ಯಾಕ್ಟೀರಿಯಾಸ್ ಎಲ್ಲ ಸಾಯಿಸುತ್ತೆ, ಕೆಲಸ ಮಾಡುತ್ತೆ. ಓಕೆ ಸರ್. ಈ ಪ್ರಾಡಕ್ಟ್ ಬೇಕಂದ್ರೆ ನಿಮ್ಗೆ ಈ ಸ್ಕ್ರೀನ್ ಮೇಲೆ ನಂಬರ್ನ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಿ ಸರ್, ನಿಮಗೆ ತಲುಪಿಸ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.